ಅಥವಾ ಒಂದು ಟೌನ್ಸಲ್ಲಿ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇರಲಿಲ್ಲ ಅನ್ನುವಂಥ ವಿಚಾರ. ಆ್ಯಂಡ್ ಸೊ ವಿ ಡಿಡ್ ನಾಟ್ ಹ್ಯಾವ್ ದ ಎಲೆಕ್ಟ್ರಿಸಿಟಿ ಫೆಸಿಲಿಟಿ. ಸೊ ಆ್ಯಂಡ್ ವಿ ಯೂಸ್ ಟು ಸ್ಟಡಿ ಅಂಡರ್ ರೇಷನ್ ಕೆರೋಸಿನ್ ಲ್ಯಾಂಪ್ಸ್. ನಮಗೆ ಸೀಮೆಣ್ಣೆ ಬುಡ್ಡಿಗಳು, ಅಂದರೆ ಈಗ ನ್ಯಾಯಬೆಲೆ ಅಂಗಡಿ ಅಂತ ಇವತ್ತೇನು ಕರಿತೀವಿ ನಾವೆಲ್ಲ ಸೊಸೈಟಿ ಅಂತ ಕರಿತಾ ಇದ್ವಿ. ಆ ಪಡಿತರದಿಂದ ಪಡ್ಕೊಂಡಿದ್ದಂತಹ ಕೆರೋಸಿನ್ ಬುಡ್ಡಿಗಳಲ್ಲಿ, ಅಂದರೆ ಸೀಮೆಣ್ಣೆ ದೀಪಗಳ ಅಡಿನಲ್ಲಿ ನಾವು ಓದ್ತಾ ಇದ್ವಿ. He says, I was reading the lessons loudly and I heard a knock at the door. ನಾನು ಒಂದು ದಿವಸ, ಅದೇ ದಿವಸ ಅಪ್ಪ ಎಲೆಕ್ಟ್ ಆದ ದಿವಸ, ನಾನು ಜೋರಾಗಿ ಓದ್ತಾ ಇದ್ದೆ. ನಿಮಗಿದು 1 ಮಾರ್ಕ್ ಕ್ವೆಶನ್ ಬರ್ಬೋದು ಪ್ರಾಯಶಃ. ಏನಂತಂದರೆ, ಸೊ ಹೌ ಕಲಾಂ ವಾಸ್ ರೀಡಿಂಗ್ ಅಂತ. ಅಂದರೆ ನೀವು ಹೇಳ್ಬೇಕು ಅವಾಗ ಈ ವಾಸ್ ರೀಡಿಂಗ್ ಲೌಡ್ಲಿ, ಜೋರಾಗಿ ಓದ್ತಾ ಇದ್ರು ಅಂತ ಹೇಳಬೇಕು. ಓದುವಾಗ ಬಾಗಿಲು ಬಡ್ದಂಗೆ ಆಯಿತು. ಸೊ ಯಾರೋ somebody has knocked the door. We never used to lock the door ಇನ್ ರಾಮೇಶ್ವರಂ ಇನ್ ದೋಸ್ ಡೇಸ್. ಸೊ ಹಾಗೇನು ನಮಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಬಾಗಿಲು ಹಾಕೋ ಪದ್ಧತಿ ಇವತ್ತಿಗೂ ಇಲ್ಲ ನಮ್ಮ ಊರುಗಳಲ್ಲಿ. ಇವತ್ತು ನಾವು ಸಿಟಿಗಳಲ್ಲಿ ನಾವೆಲ್ಲರೂ ಹಾಕೋತೀವಿ. ಸೊ ಬಾಗಿಲು ಹಾಕೋ ಪದ್ಧತಿ ಇರಲಿಲ್ಲ ನಮ್ಮಲ್ಲಿ ಅಂತ ಕಲಾಂ ಹೇಳ್ತಾರೆ. ಸಂಬಡಿ ಓಪನ್ ದ ಡೋರ್. ಯಾರೋ ಓಪನ್ ಮಾಡಿ ಕೇಮ್ ಇನ್ ಆ್ಯಂಡ್ ಆಸ್ಕ್ಡ್ ಮೀ ವೇರ್ ಮೈ ಫಾದರ್ ವಾಸ್ ಆ್ಯಂಡ್ ಈ ಡೈರೆಕ್ಟ್ಲಿ ಕೇಮ್ ಟು ಮೈ ಹೌಸ್ ಆ್ಯಂಡ್ ಎನ್ಕ್ವೈರ್ಡ್ ಅಬೌಟ್ ಮೈ ಫಾದರ್. ಸೊ ಎಲ್ಲಪ್ಪ ನಿಮ್ಮ ತಂದೆ ಎಲ್ಲಿ ಅಂತ ಯಾರೋ ಬಂದು ನಮ್ಮನ್ನು ಕೇಳಿದರು. ಸೊ ಐ ಟೋಲ್ಡ್ ಹಿಮ್ ದಟ್ ಫಾದರ್ ಹ್ಯಾಡ್ ಗಾನ್ ಫಾರ್ ಈವ್ನಿಂಗ್ ನಮಾಜ್. So I told, who told? Kalam told that person that his father went for evening namaz, evening prayer. ನಾನು ಅವರು ಮಸೀದಿಗೆ ಹೋಗಿದ್ದಾರೆ ನಮಾಜ್ ಮಾಡಲಿಕ್ಕೆ ಅಂತ ಹೇಳ್ತಾರೆ. ದೆನ್ he said, ಅವರು ಕಂಟಿನ್ಯೂ ಮಾಡ್ತಾರೆ ಮಾತನ್ನು, I have brought something for him. Can I keep it here? ನಾನು ಅವ್ರಿಗೋಸ್ಕರ ಏನೋ ತಂದಿದ್ದೀನಿ, ಇಲ್ಲಿ ಇಡ್ಲಾ ಅಂತ ಕೇಳ್ತಾರೆ ಅವರು. So that person asked that, he has brought something for him. So can he keep here ಅನ್ನೋದು ಅವರ ಪ್ರಶ್ನೆ ಆಗಿರ್ತದೆ. ಸೊ ಅದಕ್ಕೆ ಕಲಾಂ ಹೇಳ್ತಾರೆ, ಸಿನ್ಸ್ ಮೈ ಫಾದರ್ ಹ್ಯಾಡ್ ಗಾನ್ ಫಾರ್ ನಮಾಜ್ ಐ ಶೌಟೆಡ್ ಫಾರ್ ಮೈ ಮದರ್ ಟು ಗೆಟ್ ದ ಪರ್ಮಿಷನ್ ಟು ರಿಸೀವ್ ದ ಐಟಮ್. ಅಪ್ಪ ಇರಲಿಲ್ಲ, ಅಮ್ಮನಿಗೋಸ್ಕರ ಜೋರಾಗಿ ಹೋಗ್ತಾರೆ, ಅಮ್ಮ ಯಾರೋ ಬಂದಿದ್ದಾರೆ, ಇವರೇನೋ ಇಡ್ತಾರಂತೆ, ಇಡ್ಲಾ ಅಂತ ಕೇಳಿ. ಅಂದರೆ ಈ ವಾಂಟ್ಸ್ ಟು ಟೇಕ್ ದ ಪರ್ಮಿಷನ್ ಫ್ರಮ್ ಹಿಸ್ ಮದರ್. ಸಿನ್ಸ್ ಶಿ ವಾಸ್ ಆಲ್ಸೋ ಆನ್ ದ ನಮಾಜ್ ದೆರ್ ವಾಸ್ ನೋ ರೆಸ್ಪಾನ್ಸ್. ಆಕೆ ಕೂಡ, ಅಮ್ಮ ಕೂಡ ಮನೆಯಲ್ಲೇ ಪ್ರೇಯರ್ ಮಾಡ್ತಾ ಇರ್ತಾರೆ. ಸೊ ದಟ್ ಶಿ ವಾಸ್ ನಾಟ್ ಏಬಲ್ ಟು ಗಿವ್ ಎನಿ ಪರ್ಮಿಷನ್. ರೆಸ್ಪಾಂಡ್ ಮಾಡಿರೋದಿಲ್ಲ ಅಮ್ಮ ಕೂಡ. ಸೊ ಅಟ್ ಲಾಸ್ಟ್ ಐ ಆಸ್ಕ್ ದ ಪರ್ಸನ್ ಟು ಲೀವ್ ದಟ್ ಐಟಮ್ ಆನ್ ದ ಕಾಟ್. ಕೊನೆಗೆ ನಾನು ಅಟ್ ಲಾಸ್ಟ್ ಐ ಕುಡ್ ನಾಟ್ ಏಬಲ್ ಟು ಗೆಟ್ ದ ಪರ್ಮಿಷನ್ ಫ್ರಮ್ ಮೈ ಫಾದರ್ ಸಿನ್ಸ್ ಈಸ್ ಇನ್ ದ ಮಸೀದಿ ಆ್ಯಸ್ ವೆಲ್ ಮೈ ಮದರ್ ವಾಸ್ ಆಲ್ಸೋ ಇನ್ ದ ಪ್ರೇಯರ್. ಹಾಗಾಗಿ ನಾನು ಪಡ್ಕೊಳ್ಳೋಕ್ಕಾಗಿಲ್ಲ ಅವರ ಅನುಮತಿಯನ್ನು, ಅಲ್ಲಿ ಇಟ್ಬಿಡಿ ಅವ್ರಿಗೆ ಅಂತ ಹೇಳಿದೆ. ಆಫ್ಟರ್ ದಟ್ ಐ ಕಂಟಿನ್ಯೂಡ್ ಮೈ ಸ್ಟಡೀಸ್. ಅವರು ಇಟ್ಬಿಟ್ಟು ಹೊರಟೋದ್ರು. ಸೊ ನಾನು ನನ್ನ ಅಧ್ಯಯನದಲ್ಲಿ ತೋಡ್ಕೊಂಡೆ. ಕಲಾಂ ಹೇಳುವಂಥದ್ದು ಅಲ್ಲಿಗೆ ಯೋಚನೆ ಮಾಡಿ. ಸೊ ಯು ಜಸ್ಟ್ ಥಿಂಕ್ ಅಬೌಟ್ ದ್ಯಾಟ್, ವಿತೌಟ್ ಟೇಕಿಂಗ್ ದ ಪರ್ಮಿಷನ್ ಆಫ್ ಹಿಸ್ ಫಾದರ್ ಮದರ್, ದ ಬಾಯ್ ಅಲೌಡ್ ದ ಸ್ಟ್ರೇಂಜರ್ ಟು ಪುಟ್ ಸಮ್ ಐಟಮ್ ಇನ್ ಹಿಸ್ ಹೌಸ್. ಮನೇಲಿ ಬಿಟ್ಟು ಹೋಗ್ಲಿಕ್ಕೆ ಅವ್ರು ಅನುಮತಿ ಕೊಟ್ಬಿಡ್ತಾರೆ. ಯಾರೋ ದ ಬಾಯ್ ಕಲಾಂ. Then he continues, I used to learn by reading aloud in my younger days. ನಾನು ಆಗಲೇ ಹೇಳಿದೆ ನಿಮಗೆ, ಯಂಗರ್ ಡೇಸ್ನಲ್ಲಿ ಅಂದರೆ ಚೈಲ್ಡ್ಹುಡ್ ಡೇಸ್ನಲ್ಲಿ ಕಲಾಂ ಹ್ಯಾಡ್ ಆ್ಯನ್ ಹ್ಯಾಬಿಟ್ ಆಫ್ ರೀಡಿಂಗ್ ದ ಲೆಸನ್ಸ್ ಅಲೌಡ್. ತುಂಬ ಜೋರಾಗಿ ಓದೋ ಅಭ್ಯಾಸ ಇಟ್ಕೊಂಡಿದ್ರು. ಐ ವಾಸ್ ರೀಡಿಂಗ್ ಲೌಡ್ ಆ್ಯಂಡ್ ಫುಲ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಮೈ ಸ್ಟಡೀಸ್. ತುಂಬ ಜೋರಾಗಿ ಓದ್ಕೊಂಡು ನನ್ನ ಓದಿನ ಬಗ್ಗೆ ವಿಪರೀತ ಏಕಾಗ್ರತೆಯನ್ನು ಗಳಿಸಿ ನಾನು ಐ ವಾಸ್ ಜಸ್ಟ್ ರೀಡಿಂಗ್. ಅಟ್ ದಟ್ ಟೈಮ್ ಮೈ ಫಾದರ್ ಕೇಮ್ ಇನ್ ಆ್ಯಂಡ್ ಸಾ ಎ ತಾಂಬೂಲಂ ಕೆಪ್ಟ್ ಆನ್ ಇನ್ ದ ಕಾಟ್. ಅದೇ ಸಮಯಕ್ಕೆ ಫಾದರ್ ಕೇಮ್ ಟು ಹಿಸ್ ಹೌಸ್, ಮನೆಗೆ ಬರ್ತಾರೆ. ಆ್ಯಂಡ್ ಈ ಲುಕ್ಡ್ ಅಟ್ ದ ತಾಂಬೂಲಂ ಕೆಪ್ಟ್ ಆನ್ ದ ಕಾಟ್. ಮಂಚದ ಮೇಲೆ ಇಟ್ಟಿದ್ದಂತಹ ತಾಂಬೂಲಂ, ಒಂದು ತಾಂಬೂಲ ಅಂದರೆ ನಿಮಗೆಲ್ಲ ಗೊತ್ತಿರಬೇಕಲ್ಲ, ಏನೋ ಹೂವು ಹಣ್ಣು ಏನೋ ಒಂದಷ್ಟು ಇಟ್ಟಿರ್ತಾರೆ. ಸೊ ಆ ತಾಂಬೂಲವನ್ನು ನೋಡ್ತಾರೆ. ಈ ಆಸ್ಕ್ಡ್ ಮೀ, ಅವ್ರು ನಾನು ಕೇಳ್ತಾರೆ, ವಾಟ್ ಇಸ್ ದಿಸ್, ಏನಿದು ಅಂತ ಕೇಳ್ತಾರಪ್ಪ. ಹೂ ಹ್ಯಾಸ್ ಗಿವನ್ ದ್ಯಾಟ್, ಯಾರು ಕೊಟ್ಟಿದ್ದದನ್ನು? I told him. Kalam's response was very innocently. He gave the response that somebody came and has kept this for you. ಅಪ್ಪ ಯಾರೋ ಬಂದಿದ್ರು, ನಿಮಗಿದನ್ನು ಇಟ್ಟೋಗಿದ್ದಾರೆ, ಕೊಟ್ಟೋಗಿದ್ದಾರೆ ಅಂತ ಹೇಳಿದ್ರು. ಆ್ಯಂಡ್ ಈ ಓಪನ್ ದ ಕವರ್ ಆಫ್ ತಾಂಬೂಲಂ ಆ್ಯಂಡ್ ಫೌಂಡ್ ದೆರ್ ವಾಸ್ ಎ ಕಾಸ್ಟ್ಲಿ ಧೋತಿ, ಅಂಗವಸ್ತ್ರಂ, ಸಮ್ ಫ್ರೂಟ್ಸ್ ಆ್ಯಂಡ್ ಸಮ್ ಸ್ವೀಟ್ಸ್, ಆ್ಯಂಡ್ ಈ ಕುಡ್ ಸಿ ದ ಸ್ಲಿಪ್ ದಟ್ ದ ಪರ್ಸನ್ ಹ್ಯಾಡ್ ಲೆಫ್ಟ್ ಬಿಹೈಂಡ್. ಸೊ ಅಪ್ಪ ಓಪನ್ ಮಾಡಿ ನೋಡ್ತಾರೆ. ಸೊ ಇಟ್ ವಾಸ್ ಎ ತಾಂಬೂಲಂ. ಆ ತಾಂಬೂಲಂ ಓಪನ್ ಮಾಡಿ ನೋಡಿದಾಗ ಈ ಫೌಂಡ್ ದೇರ್ ವಾಸ್ ಎ ಕಾಸ್ಟ್ಲಿ ಧೋತಿ, ತುಂಬ ಬೆಲೆ ಬಾಳುವಂತಹ ಒಂದು ಧೋತಿ ಇರುತ್ತೆ, ಅಂಗವಸ್ತ್ರ ಇರುತ್ತೆ. ನಮ್ಮಲ್ಲಿ ಏನು ಅದೇ ಪಂಚೆ ಮತ್ತು ಶಾಲ್ಯ ಅಂತ ಕರಿತೀವಲ್ಲ, ಅದು ಹಣ್ಣು ಇರ್ತವೆ ಮತ್ತು ಸಿಹಿ ತಿನಿಸುಗಳಿರ್ತವೆ. ಆ್ಯಂಡ್ ಯು ಕುಡ್ ಸಿ ದ ಸ್ಲಿಪ್ ದಟ್ ದ ಪರ್ಸನ್ ಹ್ಯಾಡ್ ಲೆಫ್ಟ್ ಬಿಹೈಂಡ್. ಆ ಅಪ್ಪ ಒಂದು ಪುಟ್ಟ ಚೀಟಿಯನ್ನು ಕೂಡ ಇದೆಲ್ಲದ್ರ ಜೊತೆಗೆ ಇಟ್ಟು ಹೋಗಿರ್ತಾರೆ. ಐ ವಾಸ್ ದ ಯಂಗೆಸ್ಟ್ ಚೈಲ್ಡ್ ಆಫ್ ಮೈ ಫಾದರ್. ನನ್ನ ಅಪ್ಪನಿಗೆ ನಾನು ತುಂಬ
ಕೊನೆಯ ಮಗ ನಾನು. ಸೊ ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆ, ನನಗೇನು ಗೊತ್ತಿರಲಿಲ್ಲ. ಹೀ ರಿಯಲಿ ಲವ್ಡ್ ಮೀ ಆ್ಯಂಡ್ ಆಲ್ಸೋ ಲವ್ಡ್ ಹಿಮ್ ಎ ಲಾಟ್. ನಾನು ಕೂಡ ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೆ, ಅಪ್ಪ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು. ಬಟ್ ಹಿ ವಾಸ್ ಅಪ್ಸೆಟ್ ಅಟ್ ದ ಸೈಟ್ ಆಫ್ ದ ತಾಂಬೂಲಮ್ ಆ್ಯಂಡ್ ಗಿಫ್ಟ್ಸ್ ಲೆಫ್ಟ್ ಬೈ ಸಮ್ ಒನ್. ಇದ್ಯಾವುದೂ ಗೊತ್ತಿಲ್ಲದ ಹಾಗೆ ಪ್ರೀತಿ ಅನ್ನೋದು ಇಲ್ಲಿ ಮಂಕಾಗುತ್ತೆ, ವಿಪರೀತ ಸಿಟ್ಟು ಬರುತ್ತೆ, ಅಪ್ಸೆಟ್ ಆಗ್ತಾರೆ ಅಪ್ಪ ಅವುಗಳನ್ನ ನೋಡಿದ ಕೂಡಲೇ. ಸೊ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಸಾ ಹಿಮ್ ವೆರಿ ಆ್ಯಂಗ್ರಿ. ಸೊ ಇಡೀ ಜೀವನದಲ್ಲಿ ಕಲಾಂಗೆ ಅದುವರೆಗಿನ ಅನುಭವದಲ್ಲಿ ಡಿಡ್ ನಾಟ್ ಸಿ ಹಿಸ್ ಫಾದರ್ ಆ್ಯಂಗ್ರಿ ಲೈಕ್ ದಿಸ್. ಇಷ್ಟು ದೊಡ್ಡ ಸಿಟ್ಟನ್ನು ಮಾಡ್ಕೊಂಡಿದ್ದನ್ನು ಅವರು ಯಾವಾಗಲೂ ಕೂಡ ನೋಡಿರಲಿಲ್ಲ. ಆ್ಯಂಡ್ ಆಲ್ಸೋ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಹ್ಯಾಡ್ ಗಾಟ್ ಎ ಥರೋ ಬೀಟಿಂಗ್ ಫ್ರಮ್ ಹಿಮ್. ಸೊ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಮೈ ಚೈಲ್ಡ್ಹುಡ್ ಡೇಸ್ ದಟ್ ಐ ಕುಡ್ ಏಬಲ್ ಟು ಗೆಟ್ ಥರೋ ಬೀಟಿಂಗ್. ದೊಡ್ಡ ಏಟುಗಳನ್ನು ಅಪ್ಪನ ತಿನ್ನಬೇಕಾಗಿ ಬಂತು, ವಿಪರೀತ ಅಪ್ಪ ಹೊಡೆದು ಬಿಡ್ತಾರೆ. ಆ್ಯಂಡ್ ಐ ಗಾಟ್ ಫ್ರೈಟನ್ಡ್ ಆ್ಯಂಡ್ ಸ್ಟಾರ್ಟೆಡ್ ವೀಪಿಂಗ್. ನನಗೆ ಭಯ ಆಗೋಯಿತು ಅಪ್ಪ ಹೊಡೆಯೋ ಶೈಲಿ ನೋಡಿ. ಆ್ಯಂಡ್ ಜೋರಾಗಿ ಅಳೋಕ್ಕೆ ಶುರು ಮಾಡಿಬಿಟ್ಟೆ. ಮೈ ಮದರ್ ಎಂಬ್ರೇಸ್ಡ್ ಆ್ಯಂಡ್ ಕನ್ಸೋಲ್ಡ್ ಮೀ. ಅಮ್ಮ ಓಡ್ ಬಂದವಳೆ, ನನ್ನ ಅಪ್ಕೋತಾಳೆ, ಅಪ್ಕೋತಾಳೆ ಆ್ಯಂಡ್ ಕನ್ಸೋಲ್ಡ್ ಮೀ, ನನ್ನನ್ನು ಸಮಾಧಾನ ಮಾಡ್ತಾಳೆ. ಕನ್ಸೋಲ್ ಅಂದರೆ ಸಮಾಧಾನ ಮಾಡುವಂಥದ್ದು ಅಂತ. ಆ್ಯಂಡ್ ದೆನ್ ಮೈ ಫಾದರ್ ಕೇಮ್ ಆ್ಯಂಡ್ ಟಚ್ಡ್ ಮೈ ಶೋಲ್ಡರ್. ಸೊ ದಟ್ ಈಸ್ ಅಫ್ಕೋರ್ಸ್ ಈ ಹ್ಯಾಸ್ ಬೀಟನ್. ಅಪ್ಪ ಹೊಡಿತಾರೆ ಜೋರಾಗಿ, ಬಟ್ ಈ ಲವ್ಡ್ ಹಿಮ್ ಎ ಲಾಟ್ ಅಲ್ವಾ, ತುಂಬ ಚೆನ್ನಾಗಿ ಪ್ರೀತಿಸ್ತಾ ಇದ್ರಲ್ವ, ಹಂಗಾಗಿ ಓಡ್ ಬಂದು ಅಪ್ಪನ ಭುಜವನ್ನು ಹಿಡ್ಕೊಂಡು ಅವರು ಆ್ಯಂಡ್ ಲವಿಂಗ್ಲಿ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ಅಡ್ವೈಸ್ಡ್, ಕೂತ್ಕೊಂಡು ಬುದ್ಧಿವಾದ ಹೇಳ್ತಾರೆ, ಅಡ್ವೈಸ್ಡ್ ಮೀ ನಾಟ್ ಟು ರಿಸೀವ್ ಎನಿ ಗಿಫ್ಟ್ ವಿತೌಟ್ ಹಿಸ್ ಪರ್ಮಿಷನ್. ಸೊ ವಾಟ್ ವಾಸ್ ದ ಲೆಸನ್? ದ ಲೆಸನ್ ಟಾಟ್ ಬೈ ಹಿಸ್ ಫಾದರ್ ವಾಸ್ ಈ ಶುಡ್ ನಾಟ್ ರಿಸೀವ್ ಎನಿ ಗಿಫ್ಟ್ ವಿತೌಟ್ ದ ಪರ್ಮಿಷನ್ ಆಫ್ ದ ಫಾದರ್ ಆ್ಯಂಡ್ ಮದರ್. ಅಪ್ಪ ಅಥವಾ ಅಮ್ಮನ ಅನುಮತಿ ಇಲ್ಲದೇ ಯಾವ ಒಂದು ಗಿಫ್ಟನ್ನು ರಿಸೀವ್ ಮಾಡಬಾರ್ದು ಅನ್ನೋದು ಅವರ ಲೆಸನ್ ಆಗಿರುತ್ತೆ. ಈ ಕೋಟೆಡ್ ಆ್ಯನ್ ಇಸ್ಲಾಮಿಕ್ ಹ್ಯಾಡಿತ್ ವಿಚ್ ಸ್ಟೇಟ್ಸ್ ದಟ್, ಅವರು ಒಂದು ಇಸ್ಲಾಂನ ಒಂದು ಶ್ಲೋಕವನ್ನು, ಕುರಾನ್ನ ಒಂದು ಶ್ಲೋಕವನ್ನು ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ. ಅದರ ಅರ್ಥ ಏನಂದರೆ, ವೆನ್ ದ ಆಲ್ಮೈಟಿ ಅಪಾಯಿಂಟ್ಸ್ ಎ ಪರ್ಸನ್ಸ್ ಟು ಎ ಪೊಸಿಷನ್, ದೇವರು ಒಂದು ಪೊಸಿಷನ್ಗೆ ಈ ವ್ಯಕ್ತಿ ಇಂತಹ ಒಂದು ಸ್ಥಾನಮಾನದಲ್ಲಿ ಇರಬೇಕಂತ ನಿಗದಿಪಡಿಸ್ಬಿಟ್ಟಿರ್ತಾನೆ, ನಿರ್ಧಾರ ಆಗೋಗಿರುತ್ತೆ ಅದು. ಈ ಟೇಕ್ಸ್ ಕೇರ್ ಆಫ್ ಹಿಸ್ ಪ್ರಾವಿಷನ್, ಅಂದರೆ ಅವ್ನು ನೋಡ್ಕೋತಾನೆ ಅದನ್ನು. ಅವನಿಗೆ ಯಾವ್ಯಾವ ಸ್ಥಾನದಲ್ಲಿ ಇರಿಸಿದಾನೋ ದೇವರು, ಆ ಸ್ಥಾನದಲ್ಲಿ ಆತನಿಗೆ ಸಿಕ್ಕಬಹುದಾದಂತಹ, ನ್ಯಾಯವಾಗಿ ಸಿಕ್ಕಬಹುದಾದಂತಹ ಆದಾಯ, ಇನ್ಕಮ್ ಏನೆಲ್ಲ ಇರುತ್ತೋ ಅದು ಬರೋ ಥರ ದೇವರು ನೋಡ್ಕೋತಾನೆ. ಇಫ್ ಎ ಪರ್ಸನ್ ಟೇಕ್ಸ್ ಎನಿಥಿಂಗ್ ಬಿಯಾಂಡ್ ದಟ್, ಒಂದು ವೇಳೆ ತನ್ನ ಸ್ಥಾನಮಾನಕ್ಕೂ ಮೀರಿ ಆತ ಏನಾದರೂ ತಗೊಂಡಲ್ಲಿ, ಇಟ್ ಈಸ್ ಆ್ಯನ್ ಇಲ್ಲೀಗಲ್ ಗೇನ್. ಇದು ಒಂದು ಅನೈತಿಕವಾದಂಥ ಸಂಪಾದನೆ, ಇದು ಒಂದು ಅನ್ಯಾಯದ ಸಂಪಾದನೆ, ಇದು ಸರಿಯಾದ ಮಾರ್ಗದ ಸಂಪಾದನೆ ಅಲ್ಲ ಅನ್ನುವಂಥದ್ದು ದ ಟೋಟಲ್ ಮೀನಿಂಗ್ ಆಫ್ ದ ಹ್ಯಾಡಿತ್. ಅಂದರೆ ಇಸ್ಲಾಂನ ಒಂದು ಶ್ಲೋಕ ಈ ಅರ್ಥವನ್ನು ಕೊಡುತ್ತೆ. ಅಂದರೆ ದೇವರು ಒಂದು ಸ್ಥಾನಮಾನದಲ್ಲಿ ಇಟ್ಟಿರ್ತಾನೆ, ಸೊ ಅಲ್ಲಿ ಬಂದಂಥ ಆದಾಯ ಅದು ಅವನ ನೀತಿಯುತವಾದಂತಹ, ನ್ಯಾಯಬದ್ಧವಾದಂಥ ಆದಾಯ ಆಗಿರ್ತದೆ, ಮತ್ತು ಅಷ್ಟರಲ್ಲಿ ಅವನ ಜೀವನ ಮಾಡ್ಬೋದಾಗಿದೆ. ಆ್ಯಂಡ್ ಇಫ್ ಹಿ ಟೇಕ್ಸ್ ಬಿಯಾಂಡ್ ದಟ್, ಅದರಿಂದ ಮೀರಿ ಅವನೇನಾದ್ರು ತಗೋತಾನೆ ಅಂದರೆ ಇಟ್ ಈಸ್ ಎನ್ ಇಲ್ಲೀಗಲ್ ಗೇನ್, ಇಟ್ ಈಸ್ ಎನ್ ಇಲ್ಲೀಗಲ್ ಅರ್ನಿಂಗ್, ಅಂದರೆ ಅದು ಅನ್ಯಾಯದ ಮಾರ್ಗದ ಸಂಪಾದನೆ ಅಂತ ಅನ್ಕೊಳ್ಳುತ್ತೆ ಅನ್ನುವಂಥದ್ದು. ಸೊ ದೆನ್ he told me that it is not a good habit. So what is not good habit? So good habit is ಸೊ ನಾಟ್ ಟು ರಿಸೀವ್ ಎನಿ ಗಿಫ್ಟ್ ಫ್ರಮ್ ಅದರ್ಸ್, ಯಾರಿಂದ ಏನನ್ನೂ ಕೂಡ ಪಡ್ಕೋಬಾರ್ದು ಅನ್ನುವಂಥದ್ದೇ ಇಲ್ಲಿ ಹ್ಯಾಬಿಟ್, ಒಳ್ಳೆ ಹ್ಯಾಬಿಟ್ ಅನ್ನುವಂಥದ್ದು, ಅಕಾರ್ಡಿಂಗ್ ಟು ದ ಫಾದರ್ ಆಫ್ ಅಬ್ದುಲ್ ಕಲಾಂ. ಸೊ ಇಟ್ ಸೇಸ್ ಗಿಫ್ಟ್ ಈಸ್ ಆಲ್ವೇಸ್ ಅಕಂಪನಿಡ್ ಬೈ ಸಮ್ ಪರ್ಪಸ್. ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಇನ್ ದ ಬಿಗಿನಿಂಗ್ ದಟ್ ಎನಿ ಗಿಫ್ಟ್ ಹ್ಯಾಸ್ ಎ ಪರ್ಪಸ್. ವಾಟ್ ಎವರ್ ದ ಗಿಫ್ಟ್ ಇಟ್ ಈಸ್, ಇಟ್ ಹ್ಯಾಸ್ ಎನ್ ಅಜೆಂಡಾ, ಇಟ್ ಹ್ಯಾಸ್ ಎನ್ ಹಿಡನ್ ಅಜೆಂಡಾ, ಇಟ್ ಹ್ಯಾಸ್ ಎ ಪರ್ಪಸ್, ಒಂದು ರೀಸನ್ ಇರುತ್ತೆ, ಅದರಿಂದ ಉದ್ದೇಶ ಇರುತ್ತೆ. ಸೊ ಯಾರು ಸುಮ್ಮನೆ ದ ಕಮ್ ಆ್ಯಂಡ್ ಗಿವ್ ದ ಗಿಫ್ಟ್ಸ್, ಯಾರಿಗೂ ಸುಮ್ಮನೆ ಪ್ರೆಸೆಂಟೇಷನ್ಸ್ ಏನು ಕೊಟ್ಬಿಡಲ್ಲ. ದೇರ್ ಈಸ್ ಎನ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ದೇ ಆರ್ ಡೇಂಜರಸ್ ದಟ್ ವೇ. ಸೊ ದಟ್ ರಿಸೀವಿಂಗ್ ದಟ್ ಕೈಂಡ್ ಆಫ್ ಗಿಫ್ಟ್ಸ್ ಆರ್ ಎನಿ ಪ್ರೆಸೆಂಟೇಷನ್ಸ್ ಈಸ್ ಅ ವೇ ಆಫ್ ಡೇಂಜರ್. ಇದು ಒಂದು ಅಪಾಯದ ಹಾದಿ ಅನ್ನೋದು ದ ಒಪಿನಿಯನ್ ಆಫ್ ದ ಫಾದರ್ ಆಫ್ ಅಬ್ದುಲ್ ಕಲಾಂ. ಇಟ್ ಈಸ್ ಲೈಕ್ ಟಚಿಂಗ್ ಎ ಸ್ನೇಕ್ ಆ್ಯಂಡ್ ಗೆಟಿಂಗ್ ದ ಪಾಯ್ಸನ್ ಇನ್ ಟಾಮ್. ಸೊ ಇದು ಹೆಂಗೆ ಅಂದರೆ, ನಿರೀಕ್ಷೆ ಇಟ್ಕೊಂಡು ಕೊಟ್ಟಿರುವಂಥ ಗಿಫ್ಟನ್ನು ಇಸ್ಕೊಳ್ಳೋದು ಹೆಂಗೆ ಅಂದರೆ, ನಾವೇ ಹೋಗಿ ಒಂದು ಹಾವನ್ನು ಮುಟ್ಟೋದು ಮತ್ತು ಕಚ್ಚಿಸ್ಕೊಂಡ ಹಾಗೆ. ಅಂದರೆ ಇಟ್ ಸೇಸ್ ದಟ್ ಇಟ್ ಈಸ್ ಲೈಕ್ ಎ ಟಚಿಂಗ್ ಎ ಸ್ನೇಕ್ ಆ್ಯಂಡ್ ಗೆಟಿಂಗ್ ದ ಪಾಯ್ಸನ್ ಇನ್ ಟಾಮ್ ಅಂತ. ನಾವೇ ಹೋಗಿ ಮುಟ್ಬಿಟ್ಟು ನಾವೇ ಕಚ್ಚಿಸ್ಕೊಂಡು ಸಾಯೋದು, ವಿಷ ಇಟ್ಕೊಂಡು ಅಂತ. ಮೇ ಬಿ ಇಟ್ ಕ್ಯಾನ್ ಬಿಕಮ್ ಫಾರ್ 1 ಮಾರ್ಕ್ ಕ್ವೆಶನ್. ಸೊ 1 ಮಾರ್ಕಿಗೆ ಬರ್ಬೋದು ಅಂತ ಕಾಣಿಸುತ್ತೆ ಇದು. ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಇಶ್ಯೂ. ದ ಲೆಸನ್ ಸ್ಟ್ಯಾಂಡ್ಸ್ ಔಟ್ ಆಲ್ವೇಸ್ ಇನ್ ಮೈ ಮೈಂಡ್. ಅಪ್ಪ ಹೇಳಿದ ಆ ಲೆಸನ್ ಆಲ್ವೇಸ್ ಹಾಂಟಿಂಗ್ ಇಸ್ ಮೈಂಡ್.
ಇವರ ತಲೆಯನ್ನು ಯಾವಾಗಲೂ ಕೊರೆಯೋದು. ಆ್ಯಂಡ್ ಈವನ್ ವೆನ್ ಐ ಆಮ್ ಇನ್ ಮೈ 70s, ನಾನೀಗ 70ಸ್ನಲ್ಲಿದ್ದೀನಿ, ನನಗೆ 70 ವರ್ಷಗಳಾಗಿದೆ. ಅಂದರೆ ಇದು ಬರೆದಾಗ ವಿಂಗ್ಸ್ ಆಫ್ ಫೈರ್ ಬರೆದಾಗ 70ನೇ ವಯಸ್ಸಲ್ಲಿ ಇರ್ತಾರೆ. 71, 72, 73 ಆ ರೇಂಜಲ್ಲಿ ಇರ್ತಾರೆ. ಸೊ ಈಗಲೂ ಕೂಡ ದಿಸ್ ರಿಮೈಂಡ್ಸ್ ಮೀ ಆ್ಯಂಡ್ ಐ ಆಮ್ ಲರ್ನಿಂಗ್ ಫ್ರಮ್ ಇಟ್ ಅಂತ. ನಾನು ಇದು ನನಗೆ ಈಗಲೂ ರಿಮೈಂಡ್ ಆಗುತ್ತೆ ಮತ್ತು ನಾನು ಇದರಿಂದ ಕಲಿತಿದ್ದೀನಿ ತುಂಬ ಅನ್ನುವಂಥದ್ದು. ಸೊ ಈ ಕಂಟಿನ್ಯೂಸ್ ದಟ್ ದಿಸ್ ಇನ್ಸಿಡೆಂಟ್ taught me a very valuable lesson for my life. ಸೊ ಈ ಒಂದು ಘಟನೆ ನನಗೊಂದು ದೊಡ್ಡ ಪಾಠವನ್ನು ಕಲಿಸ್ಬಿಡ್ತು. ಇಟ್ ಈಸ್ ಡೀಪ್ಲಿ ಎಂಬೆಡೆಡ್ ಇನ್ ದ ಮೈಂಡ್. ನನ್ನ ತಲೆಯೊಳಗಡೆ ಹಾಗೇ ಇದು ಅಚ್ಚು ಅಳೆಯದೆ ಉಳಿದುಬಿಡ್ತು ಅಂತ ಹೇಳ್ತಾರೆ. ಆ್ಯಂಡ್ ಈವನ್ ನೌ he says, when a person appears before me with a gift, whoever may he is, so when he comes with a gift of whatever the shape or color, whatever the shape or the color of the gift, I used to reject. He says that his body and mind shudder, and his body and the mind shake. ಸೊ ಶೇಕ್ ಆಗ್ತಿತ್ತಂತೆ, ನಡುಗ್ಬಿಡ್ತಾ ಇತ್ತಂತೆ ಅವರು ಗಿಫ್ಟನ್ನು ನೋಡಿದ್ರೆ. ಸೊ ಈವನ್ ಆ್ಯಸ್ ಐ ಆಮ್ ನೌ ಇನ್ ದ 80th ಆರ್ಬಿಟ್ ಅರೌಂಡ್ ದ ಸನ್, ನಾನು ಈಗ 80ರ ದಶಕದಲ್ಲಿ ಇದ್ದೇನೆ ಅಂತ ಹೇಳ್ತಾರೆ. ಸೊ 70ರಲ್ಲೂ ನಾನು ಅದೇ ಮನಸ್ಸಿತ್ತು, ನಾನು 80ನೇ ವಯಸ್ಸಾಗ್ತಾ ಇದ್ದೀನಿ ಈಗ ನನಗೆ. ದಿಸ್ ಬಿಟ್ ಆಫ್ ಚೈಲ್ಡ್ಹುಡ್ ಇನ್ಸ್ಪಿರೇಷನ್ ಹ್ಯಾಸ್ ಎ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಇನ್ ಮೈ ಲೈಫ್. ಸೊ ಐ ಕನ್ಸಿಡರ್ ದಿಸ್ ಆ್ಯಸ್ a significant inspirational incident ಅಂತ ನಾನು ಪರಿಗಣಿಸ್ತೀನಿ ಇದನ್ನು. ಸೊ ಬಿಕಾಸ್ ಐ ಕುಡ್ ನಾಟ್ ಏಬಲ್ ಟು ಫಾರ್ಗೆಟ್ ದಿಸ್ ಅನ್ನುವಂಥದ್ದು ಕಲಾಮರ ಅಭಿಪ್ರಾಯ. ಆಫನ್ ದ ಯೂನಿಕ್ ಲೆಸನ್ಸ್ ಒನ್ ಡಿರೈವ್ಸ್ ಇನ್ ಅರ್ಲಿ ಡೇಸ್ ಆಫ್ ಲೈಫ್ ಆರ್ ದ governing force that steer the value system in all thoughts and actions. ಸೊ ಒಂದು ಒಳ್ಳೆ ಮಾತನ್ನು ಹೇಳ್ತಾ ನೋಡಿ, ಆಫನ್ ದ ಯೂನಿಕ್ ಲೆಸನ್ಸ್ ಅಂದರೆ ಪದೇ ಪದೇ ಇಂತಹ ಯೂನಿಕ್ ಲೆಸನ್ಸ್ಗಳು ಅಂದರೆ ಬಹಳ ಅದ್ಭುತವಾದಂತಹ, ಮರೆಯಲಾರದಂತಹ, ಸಾರ್ವತ್ರಿಕವಾದಂಥ ಈ ಥರದ ಪಾಠಗಳು. ಸೊ ಒನ್ ಡ್ರೈವ್ಸ್ ಇನ್ ದ ಅರ್ಲಿ ಡೇಸ್ ಆಫ್ ಲೈಫ್, ಅದರಲ್ಲೂ ನಮ್ಮ ಆರಂಭಿಕ ಜೀವನದಲ್ಲಿ ನಡೆದಂಥವುಗಳು. ಸೊ ಆರ್ ದ ಗವರ್ನಿಂಗ್ ಫೋರ್ಸ್, ಅವು ನಮ್ಮನ್ನು ಯಾವಾಗಲೂ ಮುನ್ನಡೆಸುವ ಒಂದು ಶಕ್ತಿಯನ್ನು ಹೊಂದಿರ್ತವೆ. ದಟ್ ಸ್ಟಿಯರ್ ದ ವ್ಯಾಲ್ಯೂ ಸಿಸ್ಟಮ್ ಇನ್ ಆಲ್ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್. ನಮ್ಮ ಕೆಲಸಗಳು ಮತ್ತು ನಮ್ಮ ಆಲೋಚನೆಗಳಲ್ಲಿ ವ್ಯಾಲ್ಯೂ ಸಿಸ್ಟಮನ್ನು ನಾವು ಇಂಬೈಬ್ ಮಾಡ್ಕೊಳ್ಳೋ ಥರ ದೇ ಇನ್ಸ್ಪೈರ್. ಸೊ ದೇ ಟ್ರೈ ಟು ಇನ್ಸ್ಪೈರ್ ಟು ಇಂಬೈಬ್ ದ ವ್ಯಾಲ್ಯೂ ಸಿಸ್ಟಮ್ ಇನ್ ಆಲ್ ದ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಆಫ್ ಎ ಪರ್ಸನ್ ಅಥವಾ ಪರ್ಸನಾಲಿಟಿ. ಒಂದು ವ್ಯಕ್ತಿ ಅಥವಾ ವ್ಯಕ್ತಿತ್ವದ ಕ್ರಿಯೆ ಮತ್ತು ಆಲೋಚನಾ ಕ್ರಮದಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಡೋ ಹಾಗೆ ದೀಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ಮಚ್ ಹೆಲ್ಪ್ಫುಲ್ ಅನ್ನುವಂಥದ್ದು ಕಲಾಮರ ಅಭಿಪ್ರಾಯ. ಸೊ ಡು ನಾಟ್ ಬಿ ಕ್ಯಾರಿಡ್ ಅವೇ ಬೈ ಎನಿ ಗಿಫ್ಟ್. ಸೊ ಈ ಗೈಡ್ಸ್ ಟು ದ ಯಂಗರ್ ಜನರೇಷನ್ ದಟ್ ಡು ನಾಟ್ ರಿಸೀವ್ ಎನಿ ಗಿಫ್ಟ್ ಎಸ್ಪೆಷಲಿ ವಿಚ್ ಕಮ್ಸ್ ವಿತ್ ಎ ಪರ್ಪಸ್. ಯಾರೋ ಒಂದು ಉದ್ದೇಶವನ್ನು ಇಟ್ಕೊಂಡು ಗಿಫ್ಟ್ ಕೊಡ್ತಿದ್ದಾರೆ, ಪ್ರೆಸೆಂಟೇಷನ್ ಕೊಡ್ತಿದ್ದಾರೆ ಅಂದರೆ ಡು ನಾಟ್ ಗೋ ಆ್ಯಂಡ್ ಅಕ್ಸೆಪ್ಟ್ ದೆಮ್. ಅವುಗಳನ್ನ ರಿಸೀವ್ ಮಾಡಬೇಡಿ. ಥ್ರೂ ದ್ಯಾಟ್ ಅದರ ಮೂಲಕ ಒನ್ ಡೆಫಿನೆಟ್ಲಿ ಲೂಸಸ್ ಪರ್ಸನಾಲಿಟಿ ಗ್ರೇಟ್ಲಿ. ಎಷ್ಟು ಒಳ್ಳೆ ಮಾತು. ಥ್ರೂ ದ್ಯಾಟ್ ಅದರ ಮೂಲಕ ಸೊ ಒನ್ ಡೆಫಿನೆಟ್ಲಿ ಲೂಸಸ್ ದ ಪರ್ಸನಾಲಿಟಿ. ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಂಡ್ಬಿಡ್ತಾನೆ. ಈಸ್ ಗೋಯಿಂಗ್ ಟು ಲೂಸ್ ಇಸ್ ಪರ್ಸನಾಲಿಟಿ, ಈಸ್ ಗೋಯಿಂಗ್ ಟು ಲೂಸ್ ಇಸ್ ಇಮೇಜ್. ತನ್ನ ಇಮೇಜನ್ನು ಕಳ್ಕೊಂಡ್ಬಿಡುವಂಥದ್ದು. ಆ್ಯಂಡ್ ಹೌ ದಟ್ ಈಸ್ ಅಪ್ ಟು ಗ್ರೇಟ್ಲಿ, ಅತ್ಯಂತ ಮಹತ್ವವಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ ಅನ್ನುವಂಥ ಮಾತನ್ನು ಕಲಾಂ ನಮಗೆ ಹೇಳ್ತಾ ಹೋಗ್ತಾರೆ. ಸೊ ಟೋಟಲಿ ಅಬ್ದುಲ್ ಕಲಾಂ ಇಲ್ಲಿಗೆ ಈ ಪಾಠ ಮುಗೀತದೆ. ಸೊ ದ ಲೆಸನ್ ಮೈ ಫಾದರ್ ಟಾಟ್ ಮೀ ಅನ್ನುವಂಥದ್ದು ವೆರಿ ಸಿಂಪಲ್. ಇನ್ ಬ್ರೀಫ್ ಯು ಕ್ಯಾನ್ ಸೇ ದ್ಯಾಟ್ ದ ಲೆಸನ್ ವಾಸ್ one should not receive any kind of presentation, any kind of gift. That is up to having a purpose. ಒಂದು ಉದ್ದೇಶ ಇದ್ದಂತಹ ಒಂದು ಗಿಫ್ಟ್ ಇದ್ಬಿಟ್ರಂತೂ ಮುಗಿದೋಯ್ತು. ಅದನ್ನು ವಿ ಶುಡ್ ನಾಟ್ ರಿಸೀವ್ ಅನ್ನುವಂಥದ್ದು ಅವರಪ್ಪ ಹೇಳಿಕೊಟ್ಟಂತಹ ಒಂದು ಮಾತು. ಇವನ್ ಈ ಟ್ರೈಸ್ ಟು ಮೆಮೊರೈಸ್ ದಿಸ್, ರಿಮೆಂಬರ್ ದಿಸ್ ಅಟ್ ಈಸ್ ಏಜ್ ಆಫ್ 70 ಆರ್ ಇವನ್ ಅಟ್ ದ ಏಜ್ ಆಫ್ 80. 80 ವರ್ಷ ಆದರೂ 70 ವರ್ಷ ಆದರೂ ಇಟ್ ವಾಸ್ ಲೈಕ್ ಎ ಗೈಡಿಂಗ್ ಫೋರ್ಸ್ ಟು ಹಿಸ್ ಲೈಫ್ ಅಂತ. ತನ್ನ ಜೀವನಕ್ಕೆ ಒಂದು ಮಾರ್ಗದರ್ಶಿಯಾಗಿ ಇದು ಉಳಿದು ಬಿಡ್ತಾ ಇತ್ತು. ಆ್ಯಂಡ್ ಕೊನೆ ಮಾತುಗಳಂತೂ ವೆರಿ ಗ್ರೇಟ್. ಥ್ರೂ ದಟ್ ಇಫ್ ವಿ ರಿಸೀವ್, ಇಫ್ ವಿ ಅಕ್ಸೆಪ್ಟ್ ದಟ್ ಕೈಂಡ್ ಆಫ್ ಗಿಫ್ಟ್ಸ್ ಅಂತ ಅಂದರೆ ಥ್ರೂ ದಟ್ ಒನ್ ಡೆಫಿನೆಟ್ಲಿ ಲೂಸಸ್ ದ ಪರ್ಸನಾಲಿಟಿ. ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಚಾರಿತ್ರ್ಯವನ್ನು ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ ಅನ್ನುವಂಥದ್ದು ಸೊ ಕಲಾಂ ಹೇಳುವಂತಹ ಮಾತು ಮರಿಬಿಡಿ. ಇಟ್ ಈಸ್ ದ ನೇಮ್ ಆಫ್ ದ ಲೆಸನ್ ಈಸ್ ಎ ಲೆಸನ್ ಮೈ ಫಾದರ್ ಟಾಟ್ ಮೀ, written by APJ Abdul Kalam, that is Dr. Awal Fakir Jainuddin Abdul Kalam. ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಸೊ
ಸೊ ಮತ್ತೆ ಡೌಟ್ ಇದೆ ನನಗೆ ಗ್ರೂಪಲ್ಲಿ ಚರ್ಚೆ ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. ಯು ಕ್ಯಾನ್ ಕಾಲ್ ಮೀ.